ಹಲೋ ಮೈ ಗೈಸ್, ನಾನು ಇವತ್ತು ನಿಮಗೆ ತೋರಿಸ್ತೀನಿ ಮಾರುತಿ ಜಿಪ್ಸಿ ಫುಲ್ಲಿ ಲೋಡೆಡ್ ಆಗಿರುವ ಕಾರ್. ಗೈಸ್, ಇದು 90s ಅವರ ಫೇವ್ರೆಟ್ ಕಾರ್ ಅಂತಾನೆ ಹೇಳ್ಬಹುದು. ಇದನ್ನ ಇವಾಗ್ಲೂ ಕೂಡ ತುಂಬಾ ಜನ ಫುಲ್ ಮೈಂಟೈನ್ ಆಗಿ ಓಡಿಸ್ತಾ ಇರ್ತಾರೆ. ತುಂಬಾ ಜನರ ಫೀಲಿಂಗ್ಸ್ ಕೂಡ ಇದೆ ಕಾರಲ್ಲಿ ಇರುತ್ತೆ. ಅದಲ್ಲದೆ ಈ ಕಾರನ್ನ ಮಿಲಿಟರಿಯಲ್ಲಿ ಕೂಡ ಯೂಸ್ ಮಾಡೋದನ್ನ ನಾನು ತುಂಬಾ ಫಿಲ್ಮ್ ಅಲ್ಲಿ ಕೂಡ ನೋಡಿದ್ದೀನಿ. ಜನರು ಈ ಕಾರನ್ನ ಎರಡು ಟೈಪ್ ಆಗಿ ಯೂಸ್ ಮಾಡ್ತಾರೆ. ಒಂದು ರೋಫ್ ಟಾಪ್ ಇಲ್ಲದೆ ಮತ್ತೊಂದು ರೋಫ್ ಟಾಪ್ ಹಾಕಿ. ಇದು ಮಾರುತಿ ಸುಜುಕಿ ಜಿಪ್ಸಿ 4-wheel ಡ್ರೈವ್ ಗೈಸ್. ಅದಲ್ಲದೆ ಇದರ ಯೂಸ್ ಆದದ್ದು ನಮ್ಮ ಇಂಡಿಯಾದಲ್ಲಿ 1985 ಇಂದ 2018 ತನಕ ಈ ಕಾರ್ ಇತ್ತು. ಇವಾಗ ಈ ಕಾರಿನ ಮ್ಯಾನುಫ್ಯಾಕ್ಚರ್ ಇಲ್ಲ. ರೀಸನ್ ಏನಂದ್ರೆ ಇದರ ಪೊಲ್ಯೂಷನ್ ಮತ್ತು ಸೇಫ್ಟಿಯಿಂದ ಈ ಕಾರನ್ನು ನಿಲ್ಲಿಸಿ ಇವಾಗ ಹೊಸ ಮಾಡೆಲ್ ಆಗಿ ಸುಜುಕಿ ಅವರು ಜಿಪ್ಸಿಯನ್ನು ಈಗ ಬಿಟ್ಟು ಜಿಮ್ನಿ ಅಂತ ಒಂದು ಕಾರನ್ನು ರಿಲೀಸ್ ಮಾಡಿದ್ದಾರೆ. ಅದು ಕೂಡ ತುಂಬಾ ಹೈಪ್ ಅಲ್ಲಿ ಇದೆ ಆ ಕಾರು ಕೂಡ. ಗೈಸ್, ಇದರ ಲಾಂಗ್ ವೀಲ್ ಬೇಸ್ ಇರುವುದರಿಂದ ಇದು ಟೆರೈನ್ ಅನ್ನು ತುಂಬಾ ಈಸಿಯಾಗಿ ಮೈಂಟೈನ್ ಮಾಡುತ್ತೆ. ಗೈಸ್, ಇದರ ಡಿಸೈನ್ ಅಂತೂ ತುಂಬಾನೇ ಫೇಮಸ್. ಇದನ್ನು ಆಲ್ಟರ್ ಮಾಡ್ಲಿಕ್ಕೆ ಇನ್ನೂ ಕೂಡ ತುಂಬಾ ಎಕ್ವಿಪ್ಮೆಂಟ್ ಗಳು ಇರುವುದರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಗೈಸ್, ಈ ಕಾರನ್ನು ಯೂಸ್ ಮಾಡುವುದು ಇಂಡಿಯನ್ ಆರ್ಮಿ ಮತ್ತೆ ಪ್ಯಾರಾಮಿಲಿಟರಿ ಆರ್ಮಿ ಹಾಗೆ ಲಾ ಎನ್ಫೋರ್ಸ್ಮೆಂಟ್ ಹಾಗೆ ನಮ್ಮಲ್ಲಿರುವ ಹಿರಿಯ ಜನರು ಕೂಡ ಇವಾಗ ಈ ಕಾರನ್ನು ತುಂಬಾ ಮೈಂಟೈನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಗೈಸ್, ಈ ಕಾರದ್ದು ಟೈರ್ ನೋಡಿ ತುಂಬಾನೇ 1-2 ಇಂಚು ಹೊರಗೆ ಬಂದು ತುಂಬಾ ಮಸ್ಕ್ಯುಲರ್ ಲುಕ್ ಅನ್ನು ತೋರಿಸ್ತಾ ಉಂಟು. ಹಾಗೆ ಇಲ್ಲಿ ಒಂದು ಪೆಟ್ರೋಲ್ ಕ್ಯಾನ್ ಕೂಡ ಇದೆ. ಗೈಸ್, ಇದು ಜಸ್ಟ್ ಮಾಡಿಫಿಕೇಶನ್ ಗೋಸ್ಕರ ಮಾತ್ರ ಇಟ್ಟದ್ದು. ಇದರನ್ನು ಏನು ಯೂಸ್ ಮಾಡಲ್ಲ. ಗೈಸ್, ಈ ಕಾರು 2 ವೇರಿಯಂಟ್ ಅಲ್ಲಿ ಬಂದಿದೆ. ಒಂದು 2 ಡೋರ್ ಕನ್ವರ್ಟ್ ಬಾಡಿ ರೂಫ್ ಹಾಗೆ ಹಾರ್ಡ್ ಟಾಪ್ಸ್, ಮತ್ತೆ ಈ ಕಾರು ಆಂಬುಲೆನ್ಸ್ ವರ್ಷನ್ ಆಗಿ ಒಂದು ಬಂದಿದೆ. ಇವಾಗ ಎಲ್ಲೂ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ ಈ ಜಿಪ್ಸಿ ಆಂಬುಲೆನ್ಸ್ ಅನ್ನು. ನಿಮಗೆ ಆನ್ಲೈನ್ ಮುಖಾಂತರ ಅದನ್ನು ನೋಡಬಹುದು, ಸರ್ಚ್ ಮಾಡಿ ಗೂಗಲ್ ಅಲ್ಲಿ. ಗೈಸ್, ಈ ಕಾರ್ನ ಬಟನ್ ನೋಡಿ, ಅನ್ನೋ ಒಂದು ಫಿಂಗರ್ ಕೂಡ ಆ ಗ್ಯಾಪ್ ಅಲ್ಲಿ ಹೋಗುತ್ತೆ. ಈ ಕಾರಿಗೆ ಇವರು ತುಂಬಾನೇ ಲೋಡೆಡ್ ಮಾಡಿದ್ದಾರೆ. ಗೈಸ್, ಹಾಗೆ ಈ ಕಾರಲ್ಲಿ ಒಂದು ಮಾಡರ್ನ್ ವರ್ಷನ್ ಜಿಪ್ಸಿ ಕಿಂಗ್ ಅಂತ ಬಂದಿತ್ತು. ಅದು ಕೂಡ ನಿಮಗೆ ನೋಡ್ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಹಾಗೆ ಇವರು ಕೆಳಗೆ ಮೆಟಲ್ ಹೌಸಿನ ಸಸ್ಪೆನ್ಷನ್ ಮತ್ತು ಪ್ರೊಟೆಕ್ಟರ್ ಹಾಕಿದ್ದಾರೆ. ಗೈಸ್, ಇದರ ಇಂಜಿನ್ ಬಂದ್ಬಿಟ್ಟು 1298cc 4-cylinder ಪೆಟ್ರೋಲ್ ಇಂಜಿನ್. ಪವರ್ ಬಂದ್ಬಿಟ್ಟು 80 bhp ಅಂಡ್ 6000 rpm. ಟಾರ್ಕ್ ಬಂದ್ಬಿಟ್ಟು 103 Nm ಹಾಗೆ 4500 rpm. ಗೈಸ್, ಇದು 4-wheel ಡ್ರೈವ್ ಆದ್ರಿಂದ ಇದರಲ್ಲಿ 5 ಸ್ಪೀಡ್ ಮ್ಯಾನುವಲ್ ಗೇರ್ ಇದೆ. ಹಾಗೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ 210 mm. ಗೈಸ್, ಹಾಗೆ ಈ ಕಾರ್ನ ಓನರ್ ಈ ಡೋರ್ ಪ್ಯಾಡಿಗೆ ತುಂಬಾ ಪಾಕೆಟ್ ಅನ್ನು ಆಡ್ ಮಾಡಿದ್ದಾರೆ. ಇದರಲ್ಲಿ 6 ಪಾಕೆಟ್ ಅಂತೂ ಇದ್ದೇನೆ ಇದೆ. ಗೈಸ್, ಇದರ ಸೀಟ್ ನೋಡಿ ತುಂಬಾ ಕಂಫರ್ಟ್ ಆಗಿರೋ ಸೀಟ್. ನಾನು ಇವಾಗ ಒಂದು ಬ್ರ್ಯಾಂಡ್ ಹೆಸರು ಹೇಳಿದೆ ಅಲ್ಲ, ಅದೇ ಬ್ರ್ಯಾಂಡ್ ಇದ್ದು ಸೀಟ್ ಕವರ್ ಕೂಡ ಹಾಕಿದ್ದಾರೆ. ಸೀಟು ಕೂಡ ಅದೇ ಆಗಿತ್ತು. ಹಾಗೆ ಎಕ್ಸ್ಟ್ರಾ ಕುಷನ್ ಕೂಡ ಹಾಕಿದ್ದಾರೆ ಈ ಕಾರಲ್ಲಿ ಹೋಗ್ಲಿಕ್ಕೆ. ಗೈಸ್, ಇದಕ್ಕೆ ಹಿಂದಿನಿಂದ ಒಂದು ಸಿಲಿಂಡರ್ ಇಡುವಷ್ಟು ಒಂದು ಸ್ಪೇಸ್ ಇದೆ. ಹಾಗೆ ಇದರ ರೂಫಿಗೆ ಒಂದು ಒಳ್ಳೆಯ ಕ್ಲೋತ್ ಹಾಕಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಗೈಸ್, ನನಗೆ ಕಂಡಲ್ಲಿ ಈ ಕಾರು ಫುಲ್ 90s ಅವರ ಹತ್ರ ಮಾತ್ರ ಇರುವುದು. ಅಲ್ಲದೆ ತುಂಬಾ ಜನ ಇದನ್ನು ರೇಸ್ ಸ್ಪೆಕ್ ಆಗಿ ಯೂಸ್ ಮಾಡ್ತಾರೆ. ಅದಂತೂ ಹೇಳುವುದೇ ಬೇರೆ. ಅದರ ಲುಕ್ ಅಂತೂ ಫುಲ್ ಸಖತ್ತಾಗಿರುತ್ತೆ. ಇವರು ಈ ಕಾರಿಗೆ ಒಂದು ಮಿನಿಯೇಚರ್ ಕಾರ್ ತರ ಒಂದು ಜಿಪ್ಸಿ ಕಾರನ್ನು ಕೂಡ ಇಟ್ಟಿದ್ದಾರೆ. ಅದಂತೂ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ಗೈಸ್, ಇದರ AC ವೆಂಟ್ ಅನ್ನು ನೋಡಿ, ಒಂದು ನೋಡ್ಲಿಕ್ಕೆ ಸಖತ್ತಾಗಿದೆ. ಅದರಲ್ಲಿ ಎಕ್ಸ್ಟ್ರಾ ಒಂದು ಸೌಂಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಹಾಗೆ ಗೇರ್ ಲಿವರ್ ಅನ್ನು ಇವರು ಚೇಂಜ್ ಮಾಡಿ ಹಾಕಿದ್ದಾರೆ. ಒಂದು ನೋಡ್ಲಿಕ್ಕೆ ಒಂದು ವಿಂಟೇಜ್ ಲುಕ್ ಸಿಗ್ಲಿಕ್ಕೋಸ್ಕರ ಇವರು ಗೇರ್ ಲಿವರ್ ಅನ್ನೇ ಚೇಂಜ್ ಮಾಡಿದ್ದಾರೆ. ಇದರಲ್ಲಿ ಮೈಲೇಜ್ ಬಂದ್ಬಿಟ್ಟು 10-12 ಮೈಲೇಜ್ ಸಿಕ್ಕುವ ಗಾಡಿ ಕೂಡ ಇದೆ. ಇವಾಗ ಇದರ ಪಾರ್ಟ್ಸ್ ಎಲ್ಲ ಸಿಗುತ್ತೆ, ಆದ್ರೂ ಸ್ವಲ್ಪ ಕಷ್ಟ ಇದೆ. ಗೈಸ್, ಈ ಕಾರ ನಾನು ತುಂಬಾ ನೋಡಿದೀನಿ. ಎಲ್ಲಿ ಕೂಡ ಹಾಗೆ ಸಿಕ್ಕಿದಲ್ಲಿ ಎಲ್ಲ ಯಾರು ಕೂಡ ರಿಪೇರ್ ಮಾಡಕ್ಕೆ ನಿಲ್ಲಲ್ಲ. ಎಲ್ಲರೂ ಹೇಳ್ತಾರೆ ಸುಜುಕಿ ಕಾರ್ ಎಲ್ಲಿ ಕೂಡ ರಿಪೇರಿ ಮಾಡಬಹುದು ಅಂತ. ಆದ್ರೆ ಜಿಪ್ಸಿ ಕಾರ್ ನಾನು ಎಲ್ಲಿ ಕೂಡ ಹಾಗೆ ನೋಡ್ಲಿಲ್ಲ. ನಾರ್ಮಲ್ ಆಗಿ ಎಲ್ಲಿ ಕೂಡ ಯಾರು ಕೂಡ ರಿಪೇರಿ ಮಾಡುವುದನ್ನ ನಾನು ನೋಡ್ಲಿಲ್ಲ. ಇದರ ಫ್ರಂಟ್ ಬಂದ್ರೆ ನೋಡಿ, ಫ್ರಂಟ್ ಅಲ್ಲಿ ಒಂದು ಎಕ್ಸಾಸ್ಟ್ ಹಾಕಿದ್ದಾರೆ. ಎಕ್ಸಾಸ್ಟ್ ಕಿಟ್ ಅನ್ನು ಒಂದು ಹಾಕಿದ್ದಾರೆ. ಆದ್ರೆ ಹಾಗೆ ಇವರು ಬ್ಲಾಕ್ ಗ್ಲೋಸಿ ಬ್ಲಾಕ್ ಮಾಡಿ ಇದರ ಲುಕ್ ಅನ್ನಂತೂ ಚೇಂಜ್ ಮಾಡಿಯೇ ಬಿಟ್ಟಿದ್ದಾರೆ. ಹಾಗೆ ಇದರ ಸೈಡ್ ಅಲ್ಲಿ ಒಂದು ಆರ್ಮಿ ಅವರೊಂದು ಸ್ಟಿಕ್ಕರ್ ಕೂಡ ಹಾಕಿದ್ದಾರೆ. ಅದರಲ್ಲಿ ಟೈಗರ್ ನಿಂತ ಒಂದು ಸ್ಟಿಕ್ಕರ್ ಕೂಡ ಹಾಕಿದ್ದಾರೆ. ಹಾಗೆ ಇದರ ಸ್ಟೇರಿಂಗ್ ವೀಲ್ ಅನ್ನು ಅವರು ಚೇಂಜ್ ಮಾಡಿ ಸಖತ್ತಾಗಿ ಮಾಡಿದ್ದಾರೆ. ಅವರ ಕಾರಿನ ಕಾಂಬಿನೇಷನ್ ಗೋಸ್ಕರ ಇದನ್ನು ಕೂಡ ರೆಡ್ ಅಂಡ್ ಬ್ಲಾಕ್ ಅಲ್ಲಿ ಮಾಡಿದ್ದಾರೆ. ಹಾಗೆ ಇಲ್ಲಿ 2 ಸ್ವಿಚ್ ಬರುತ್ತೆ, ಮತ್ತೆ ಆಕ್ಸಿಲೇಷನ್ ಪ್ಲೋಡರ್, ಹಾಗೆ ಕ್ಲಚ್ ಪೆಡಲ್ ಮತ್ತು ಬ್ರೇಕ್ಸ್ ಪೆಡಲ್ ಕೂಡ ಇದರಲ್ಲಿ ಕೂಡ ಇದೆ. ಇದು ಆಟೋಮೆಟಿಕ್ ಅಲ್ಲ ಅಂತ ನಿಮಗೆ ಇವಾಗ ಗೊತ್ತಾಗ್ತದಲ್ಲ. ಗೈಸ್, ಇದರ ಮೀಟರ್ ಸಿಸ್ಟಮ್ ಅನ್ನು ನೋಡಿ. ಹಾಗೆ ನೀವು ಜಿಮ್ನಿಯ ಮೀಟರ್ ಸಿಸ್ಟಮ್ ಅನ್ನು ಕೂಡ ನೋಡಿ, ಸೇಮ್ ಆಗಿರುತ್ತೆ ಆಲ್ಮೋಸ್ಟ್ ಕೂಡ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಷ್ಟರ ತನಕ ನನ್ನ ಅಕೌಂಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಹಾಕಿ ಗೈಸ್.